ಲುಚ್ಚ ಸುಳಿ ಗದಿಂದ ಹೆಂಗ ಹೋದಣ ಇಲ್ಲಾಸಿ ಹಿಂಗಾಸ್ ಬಡ್ಸ್ಕೊಂಡೋಗಿ ಅನ್ಬಾಬು ಲುಚ್ಚ ಸುಳಿ ಕಂದ ನೀನ್ ದೊಡ್ಡೋಳಾದ್ಮೇಲೆ ಏನ್ ಆಗ್ತೀಯಾ? ನಾನು ಡಾಕ್ಟರ್ ಆಗ್ತೀನಿ ಬಿಡಮ್ಮ. ಡಾಕ್ಟರ್ ಆಗಕ್ಕೆ ಎಷ್ಟೆಲ್ಲ ಪ್ರಿಪೇರ್ ಆಗ್ಬೇಕು ಅಂತ? ನಾನು ಆಗ್ಲೇ ಪ್ರಿಪೇರ್ ಆಗಿದ್ದೀನಮ್ಮ. ಹೌದಾ? ಏನ್ ಪ್ರಿಪೇರ್ ಆಗಿದ್ಯಾ? ಐ ಆಮ್ ಸಾರಿ, ನೀವು ಸ್ವಲ್ಪ ಏನಾದ್ರು ಮುಂಚೆನೆ ಕರ್ಕೊಂಡ್ ಬಂದಿದ್ರೆ ನಾವೇನಾದ್ರು ಮಾಡ್ಬೋದಿತ್ತು. ಲುಚ್ಚ ಸುಳಿ ಲುಚ್ಚ ಸುಳಿ ಲೇ ಟಕಳೆ ನೀ ನನ್ ಲೆವೆಲ್ಗೆ ಅಲ್ಲ ಕಣೋ. ನಾನ್ ಇಲ್ದೆ ನಿನಗ್ ಬದುಕಕ್ ಆಗಲ್ಲ ಕಣೋ ಟಕಳೆ. ಅಳ್ತಿ ಕಣೋ ಟಕಳೆ ನನ್ನ ನೆನ್ಸ್ಕೊಂಡ್ ನೀನು. ನಮ್ಮಪ್ಪ ಸತ್ತಲೇ ಅಳಿಲ್ಲ, ಬರ್ತದೆ. ನಿನ್ ಮನ್ಸು ಹೂ ತರ ಇದೆ ಅನ್ಕೊಂಡೆ, ಆದ್ರೆ ಇಲ್ಲ, ನಿನ್ ಮನ್ಸು ಕರೆ ಕಲ್ಲು, ದೊಡ್ಡ ಕಲ್ಲು, ಕಗ್ಗಲ್ಲು, ನಿನ್ ತಲೆ ತರ. ಮಂಜ ಕಣೆ ಮಂಜ, ಲೇ ಟಕಳೆ ಈ ಕಡೆ ಉಂಜಿ ಕಣ ಉಂಜಿ. ಇದು ಪ್ರೀತಿನೇ ಪ್ರೀತಿ, ನೀನೇನ್ ಗೊತ್ತೇನೆ ಇದೇ ಕಡೆ. ಇವತ್ ನಮ್ ಮನೆಗೆ ಯಾರು ಇದ್ದಿಲ್ಲ, ನೈಟ್ ಬಾ ಅಂತಂದೇಳಿ ಕರೆಯಕ್ ಬಂದ್ರು ಶಟಿತೀಯ ನಿನ್ನು ಟಕಳೆ. ನಾನು ಏನ್ ಕಮ್ಮಿ ಮಾಡ್ದೆ ಬಂಗಾರ ಬಂಗಾರ ಟಕಳೆ ಸುಳಿ ಕಡೆ ಬಂದ್ಮೇಲೆ ಗಿಲ್ಲಿ ಹೇಳ್ತಿದ್ ಯಾವ ವರ್ಡ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀರಾ? ಏ ಮೊದವಿ ಹೋಗೋ. ಕೊಟ್ರೆ ಹಂಗೆ ತಣಾರ್ 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 ಅನ್ಬಿಡ್ಬೇಕು, ಹಂಗೆ ಮುದಾವಿ ತಂದು ಸುಳಿ ಸುಳಿ ಅಣ್ಣ ನಿಮ್ಗೊಂದ್ ಕತೆ ಹೇಳಣ್ಣ. ಹೇಳ. ಈಗ ಕಾಡ್ನ್ಯಾಗ 3 ಮಂದಿ ಹೊಂಟಿರ್ತೀವ್, ಅಲ್ಲಿ ಪೆರ್ಕ ಬಿದ್ದಿರ್ತೈತಿ. 3 ಮಂದಿ ಹೆಸರು ಇರ್ತಾವ, ನೀತಿದ್ದ ನಾವ್ ಪೇರ್ಕನ್ ಆತಿತ್ತ ಪೆರ್ಕ ಐತೀನಿ. ಇನ್ನೊಂದ್ ಜರ ಮುಂದೆ ಹೋಗ್ತೇವ್, ಅಲ್ಲಿ ನೀರಿನ ಬಾಟ್ಲಿ ಬಿದ್ದಿರ್ತೈತಿ. ಆ ನೀರ್ ಕುಡಿತೇವ್ ನಾವ್ ಕೊಡ್ನು. ಪೇರ್ಕಾಯ್ ತಿಂದಿನ ಅಂದ್ರೆ ನೀರು ನಾನು ಕುಡಿಬೇಕಲ್ಲ. ಆ ನೀರು ಕುಡ್ದೆ. ಇನ್ನೊಂದ್ ಜರ ಮುಂದೆ ಹೋಗ್ತೇವ್, ಅಲ್ಲಿ ಟೈಲರ್ ಕೂತಿರ್ತಾನ. ಅವ್ ಯಾರು ಹೋತಾನ ಅಲ್ಲಿ ಹೊಲಿತಿರ್ತಾನ. ನೀವ್ ಹೊಲ್ಸ್ಕೋತಿ ನಾವ್ ಹೊಲ್ಸ್ಕೊಳ್ಳೋಣ. ಅಂತದೇನ್ ಚಟ ಇಲ್ಲ, ನೀವು ಹೊಲ್ಸ್ಕೋದು. ನಾವ್ ಹೊಲ್ಸ್ಕೊಂಡೆವ್. ಇನ್ನೊಂದ್ ಜರ ಮುಂದ್ ಕೂತಿರ್ತೇವ್, ಹೋತು ಅದೇ ರಾಕ್ಷಸ ಇರ್ತಾನ. ಅವ್ ಯಾರು ಹೋತಿ ಅವ್ರು ರೇಪ್ ಮಾಡ್ತಿರ್ತಾನ. ನೀವ್ ಮಾಡ್ಸ್ಕೋತಿ ನಾವ್ ಮಾಡ್ಸ್ಕೊಳ್ಳೋಣ. ನಾ ಏನ್ ಹೇಳಿ ಅಂತದೇನ್ ಚಟ ಇಲ್ಲ, ನೀವು ಮಾಡ್ಸೋದು. ಆದ್ರೆ ನಾವ್ ಹೊಲಿಗೆ ಹಾಕೊಂಡ್ ಇಬ್ರು. ನಂಗೆ ಹೆಂಗೋ ಸಿಕ್ದೆ ನೀನು, ಹೆಂಗೋ ಇಷ್ಟ ಆದೆ. ತುಂಬಾ ಚೆನ್ನಾಗಿದ್ಯಾ ಕಣೋ ನೀನು. ಅಕ್ಕ ಇನ್ನೇ ಮಾಲಿನ್ಯಾಗ ಹಾಯತ್ ಕಳ್ಸಿ ಇಲ್ಲ ಬಿಟ್ಟು ಬಿಡಕ್ಕ ಬಿಸಿಗಾಡಕ ಬಿಡುವುದು. इसको क्यों
क्यों नहीं चालू हो रहा मेरा गाड़ी? कोम्बे, अब्दुल, मकबूल, नूरतुल, ये इसकी माँ की गिद्ध शंकरी है। आग्न्या ಅಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಪ್ರತಿಪಕ್ಷ ನಿನಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ, ಕೈಯಲ್ಲಿ ಕಬ್ಬಿಣ ಕೊಡಿ ಒಂದು ಕುತ್ಕೊಳ್ಳಿ. ಅವರ ಕೈ ಕಬ್ಬಿಣ, ನಿನಗೊಂದು ಹಗ್ಗ ಕೊಡ್ಬೇಕಿತ್ತು. ಬದುಕೆ ನೀನು ತೀರ ಕ್ರೂರ. आग्न्या आग्न्या ನಮ್ ಕರ್ನಾಟಕದ ಪುಂಗರಾಜು ಡಾಕ್ ಸತೀಶ್ ಅವ್ರೇನೋ ಮತ್ತೆ ದೆಂಗ್ತಾವ್ರೆ, ನೋಡ್ಕೊಂಬರ್ರಿ. ಇದು ಓಲ್ಡೆಸ್ಟ್ ವೈನ್ ಅಂತ, ಇದ್ರ ಬೆಲೆ ಬಂದು 2 ಕೋಟಿ. ನನಗೆ ಆಕ್ಚುಲಿ ಸ್ಪೆಷಲ್ ಸತೀಶ್ ಅವ್ರಿಗೋಸ್ಕರ ತರಿಸಿದ್ದೆ. ನೀವೆಲ್ಲ ಯಾರ ಮಕ್ಕಳ್ರಲ್ಲ ಅಲ್ಲೇ, ಅವನು ಪುಂಗ ಅಂತಂದ್ರೆ ನೀನು ದೊಡ್ಡ ಪುಂಗ. ಇದ್ಯಾವುದ್ಲ 2 ಕೋಟಿ ಅಂತಿ? ಅಯ್ಯೋ, ಯಾಕಂದ್ರೆ ಅವ್ರು ನಾರ್ಮಲ್ ಎಲ್ಲ ಕುಡಿಯಲ್ಲ ಅಂತ ಹೇಳಿದ್ರು. ಇವನ್ 2 ಕೋಟಿ ಕೊಟ್ಟು ಇವನ್ ತರ್ಸುದಂತೆ. ಅದು ಯಾರಿಗೆ? ಡಾಕ್ ಸತೀಶ್ಗೆ. ಅವ್ನು ನಾರ್ಮಲ್ ಕುಡಿಯಲ್ಲ ಅಂತಲೇ. ಅವ್ನ್ ರೆಡ್ ಬುಲ್, ಪೆಪ್ಪೂಸಿ, 7 ಅಪ್ ಡೈಟ್ ಹಾಕ್ತಾನ ಕಳ್ಳ. ಇದೇ ಹಾಕ್ಲಾ? ಸೊ ಅದಕ್ಕೆ ಅವ್ರಿಗೆ ಸ್ಪೆಷಲ್ ಆಗಿರ್ಲಿ ಅಂತ 2 ಕೋಟಿ ಇದು. ಇದ್ರ ಬೆಲೆ ನೀವು ನೋಡಬಹುದು, ಬಟ್ ಆದ್ರೆ ನಿಮ್ಗೆ ಅರ್ಥ ಆಗಲ್ಲ, ಇದೆಲ್ಲ ಬೇರೆ ಭಾಷೆಯಲ್ಲಿದೆ. ಉಗರಪ್ಪ, ನೀವು ಹಿಂಗೆ ಚಪ್ಪರ ನನ್ನ ಮಕ್ಳನ್ನ ಮಾಡೋದು ನೀವು ಜನಗಳನ್ನ. ಇದು ಬೇರೆ ಭಾಷೆಯಲ್ಲಿ ಐತೆ, ಇದು 2 ಕೋಟಿ ನಿಮ್ಗೆ ಅರ್ಥ ಆಗಲ್ಲ ಅಂತ. ಏನ್ ಈ ಉತ್ಸುಳ ಮಕ್ಳಿಗೆ ಮಾತ್ರ ಅರ್ಥ ಆಗುತ್ತೆ. ನೀವು ಪುಂಗ ನನ್ನ ಮಕ್ಳು, ನೀನ್ ನೋಡಕ್ ಒಳ್ಳೆ ಅಲ್ಲಿ ಮಾರ್ಕೆಟ್ ಆಗ ನಮ್ಮನ್ನ 50 ರೂಪಾಯಿ ನಾ ಕಾಚಾ ಮರ ನಂಗಿದ್ಯಾ, ನೀನ್ 2 ಕೋಟಿ ಕೊಟ್ಟು ತರ್ಸ್ದೆ ಅಲ್ಲೇ. ಈ ಸ್ಕ್ಯಾನ್ ಕೋಡಿ ಇದನ್ನ ಮಾತ್ರ ನೀವು ಸ್ಕ್ಯಾನ್ ಮಾಡಿದ್ರೆ ಇದ್ರ ಬೆಲೆ ಏನು ಅಂತ ತೋರಿಸುತ್ತೆ ಇದು. ಆಮೇಲೆ ಇನ್ನೊಂದು ಸ್ಪೆಷಲ್ ಏನು ಅಂತಂದ್ರೆ, ಇದು ಎಲ್ಲೂ ಸಿಗ್ದಿಲ್ದಿರೋದ್ರಿಂದ ಅಲ್ಲಿ ರಷ್ಯಾದಿಂದ ನಾನು ತರಿಸಿದ್ದು. ಅವ್ರ ಪ್ರೆಸಿಡೆಂಟ್ಗೂ ಸಿಗಲ್ವಂತೆ. ರಷ್ಯಾದ ತರಿಸ್ದ? ರಷ್ಯಾ ಪ್ರೆಸಿಡೆಂಟ್ ರಷ್ಯಾ ಪ್ರೆಸಿಡೆಂಟ್ ಏನೋ ಹೇಳೋರೆ, ಅದನ್ನ ಕೇಳ್ಕೊ. ನಿನ್ಗೆ ಅಂತ ಏನೋ ಹೇಳೋರೆ, ಕೇಳಿಸ್ಕೊ. ನೀನ್ ಹೇಳ್ತೀನ ಇದು ನನ್ನ ಫ್ಲೈಟ್ ಅಲ್ಲಿ 1.5 ಕೋಟಿ ಫ್ಲೈಟ್ ಗೆ ಚಾರ್ಜ್ ಕೊಟ್ಟು ಸ್ಪೆಷಲ್ ಚಾರ್ಟೆಡ್ ಫ್ಲೈಟ್ ಹಾಕಿ ತರಿಸಿದ್ದೆ. 1.5 ಕೋಟಿ ಕೊಟ್ಟು ನೀನು ಚಾರ್ಟೆಡ್ ಫ್ಲೈಟ್ ಇಂದ ತರಿಸಿದ್ದ ನೀನು? ಎಂತ ಉತ್ಸುಳು ಮಕ್ಳು ಅನ್ಬೇಕು ನೀವು. ತುಂಬಾ ಥ್ಯಾಂಕ್ಸ್ ಸರ್. 2 ಕೋಟಿ ಫಸ್ಟ್ ಟೈಮ್ ನಾನು ಈ ತರ ಡ್ರಿಂಕ್ಸ್ ನೋಡ್ತಾ ಇರೋದು. ಲೈಫ್ ಅಲ್ಲಿ ನಾನು ನೋಡಿಲ್ಲ. ಇಷ್ಟು ಕಾಸ್ಟ್ಲಿ ನನ್ನ ಕೈಯಲ್ಲಿ ಮುಟ್ಟಕ್ಕೇನೆ ಪುಣ್ಯ ಮಾಡಿದೀನಿ ಅಂತ. ಇದು ನೀವು ಸ್ಕ್ಯಾನ್ ಮಾಡಿದ್ರು ರೇಟ್ ಸಿಗಲ್ಲ. ಇದು ಉತ್ಸುಳಮಾಗಿ ಇವನೇ ಅಂದ. ಇದಕ್ಕೂ ಮುಂಚೆ ಇದು ನಿಮ್ಗೆ ಬೇರೆ ಭಾಷೆಯಲ್ಲಿ ಅರ್ಥ ಆಗಲ್ಲ. ಇದನ್ನ ಸ್ಕ್ಯಾನ್ ಮಾಡ್ರೆ ಗೊತ್ತಾಗುತ್ತೆ. ಈಗ ಲಾಸ್ಟ್ ಹೇಳ್ತಾನೆ, ಸ್ಕ್ಯಾನ್ ಮಾಡಿದ್ರು ನಿಮಗೆ ಗೊತ್ತಾಗಲ್ಲ, ತೋರ್ಸಲ್ವಂತ ರೇಟ್. ಈ ಸ್ಕ್ಯಾನ್ ಕೋಡಿ ಇದನ್ನ ಮಾತ್ರ ನೀವು ಸ್ಕ್ಯಾನ್ ಮಾಡಿದ್ರೆ ಇದ್ರ ಬೆಲೆ ಏನು ಅಂತ ತೋರಿಸುತ್ತೆ ಇದು. ನೀವು ಮೌನ ಗೋವಾದಲ್ಲಿ ಯಾವ್ದೋ ಖಾಲಿ ಬಾಟ್ಲಿ ಕುಡಿದು ಬಂದಿರೋದಕ್ಕೆ ನೀವು ನೀರ್ ತುಂಬ್ಕೊಂಡ್ಬಿಟ್ಟು ನೀವು ತೋರಿಸ್ತೀರಾ ಇದು ಇಂಥದ್ದು ಅಂತ. ನಿಮ್ಮಿಬ್ರು ಗಿಮಿಕ್ಕು ಮಿಂಡ್ರಿಗಳ. ನೀನದು ಕುಡಿದ್ರೆ ಡೈರೆಕ್ಟ್ ನೀನ್ ಸ್ವರ್ಗವೇಯ. ಹಂಗಾರ ನೀನು ಸ್ವರ್ಗವೇಯ ಡಾಕ್ ಸತೀಶ್. ಯಾವ್ದೋ ನಾಯಿನ್ ತಪ್ಪಿಗೆ ಮಂಕ್ಯಂಬಿಡು. ಅದ್ 100 ಕೋಟಿ ಇದೆಯಲ್ಲ ತಪ್ಪಿಗೆ ಅದನ್ನ ಮಂಕ್ಯ ಮಾಡ್ತಾನೆ. आग्न्या ಹಲೋ ಮಗ, ಎಲ್ಲಿದ್ರು ಮನೆಗ್ ಬೇಗ ಬರೋ. ಹಲೋ ದೀಪಕ್ ಅವರೇ, ಎಲ್ಲಿದ್ರು ಸ್ವಲ್ಪ ಬೇಗ ಮನೆಗ್ ಬರ್ತೀರಾ? ಯಾಕತ್ಗೆ ಏನಾಯ್ತು? ಮಗ ನೀನ್ ಎಲ್ಲಿದ್ಯೋ ಏನ್ ಮಾಡ್ತಿದ್ಯೋ ಗೊತ್ತಿಲ್ಲ. ಇರೋ ಕೆಲ್ಸ ಎಲ್ಲ ಬಿಟ್ಟು ನಮ್ಮ ಮನೇಲಿ 1 ನಿಮಿಷದಲ್ಲಿ ಇರ್ಬೇಕು. ಫಸ್ಟ್ ಯಾಕೆ ಅಂತ ಹೇಳೋ. ದೀಪಕ್ ಅವರೇ, ನಿಮ್ಗೋಸ್ಕರ ಕೆಲ್ಸ ಎಲ್ಲ ಬಿಟ್ಟು ಕಾಯ್ತಾ ಇದೀವಿ. ಪಾಯಸನ ಮಾಡಿದೀವಿ, ಬೇಗ ಬನ್ನಿ. ಬಂದೆ. ಬೇಗ ಬರ್ತಾನೆ. ಏನೋ ತುಂಬಾ ಒಳ್ಳೆ ವಿಷಯ ಇರ್ಬೇಕು. ನನಗೆ ಫಸ್ಟ್ ಹೇಳ್ಬೇಕು ಅಂತ ಕಾಯ್ತಾ ಇದಾರೆ ಅನ್ಸುತ್ತೆ. ಪಾಪ ಒಳ್ಳೆ ಜನ. ನನ್ನಂದ್ರೆ ಎಷ್ಟು ಪ್ರೀತಿ. ಮನೇಲಿ ಏಣಿ ಬೇರೆ ಇಲ್ಲ ಮಗ, ನಮ್ಮಿಬ್ರಿಗೂ ಎಟಕ್ಸಲ್ಲ ಅದು, ಅದಕ್ಕೆ ಕರೆದ್ವಿ. 1 ತಿಂಗಳಿಂದ ಇಲ್ಲೇ ಬೇದು ಒದ್ಲಾಡ್ತಿತ್ತು, ಅದಕ್ಕೆ ಕರ್ತಿದ್ದು. ಮಗ ಉದ್ದುದ್ದ ಇಟ್ಬಿಟ್ಟಿದ್ಯಾ? ಅಡ್ಡ ಇಡು. ಏಯ್ ಪಾಯಸ ಬಿಸಿ ಮಾಡ್ಕೊಂಡ್ ಕೊಡಗೆ. ಹೋಗ್ತೀನಿ. ಪಾಯಸ ಬರುತ್ತೆ. आग्न्या ಥ್ಯಾಂಕ್ಸ್ ಮಗ, ಹೆಲ್ಪ್ ಮಾಡಿದಕ್ಕೆ. ನಿನ್ ಜೀವನದಲ್ಲಿ ಇನ್ನೂ ಎತ್ತರವಾಗಿ ಬೆಳಿಬೇಕು ಮಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. आग्न्या
ಹಾಗನೆ ಬಟಾಕತೆರ ಕಣ್ಕಾಣಿಸ್ತೇನೋ ಮುದವೆ. ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗಲಿಕ್ಕೆ ಮನಸ್ಸುಂಟು, ನೀವು ಗುಂಡಿ ಹಾಕಬೇಕಷ್ಟೇ. ಹಾಗನೆ ಹಾಗನೆ ಪ್ರಾಮಾಣಿಕತೆಯಿಂದ ಬದುಕು ಭೂಮಿ ಮೇಲೆ ಯಾವತ್ತು. ಬ್ರದರ್ ರೆಸ್ಪೆಕ್ಟ್ ತೋರಿ, ಥ್ಯಾಂಕ್ಸ್ ಅಣ್ಣ. ಇನ್ನೊಬ್ಬರ ವಸ್ತು ಒಂದು ಸೆಕೆಂಡ್ ಕೂಡ ನಮ್ ಕೈಗಿರಬಾರ್ದು. ಪರರ ವಸ್ತು ಪಾಷಾಣಕ್ಕೆ ಸಮಾನ. ನಮ್ಮಪ್ಪ ಹೇಳ್ಕೊಟ್ಟಿದ್ದಾದ್ಲಿ ನನಗ, ಯಾವತ್ತು ಇನ್ನೊಬ್ಬರ ವಸ್ತುಗಳಿಗೆ ಆಸೆ ಪಡಕ್ ಹೋಗ್ಬೇಡ. ಅಂತ ಸಂಸ್ಕೃತಿ ಅಂತ ಸಂಸ್ಕಾರದೊಳಗೆ ಬೆಳೆದಂತ ವ್ಯಕ್ತಿ ನಾನು. ಏನ ನಿಮ್ಮ ಅಪ್ಪಾರ ಮತ್ತೊಬ್ರು ವಸ್ತುಕ್ಕೆ ಆಸೆ ಪಡಕ್ ಹೋಗ್ಬೇಡ ಅಂತ ಹೇಳಿದ್ರಲ್ಲ. ಅವ್ರು ಹೇಳಿದ್ದು ವಸ್ತು ಬಗ್ಗೆ, ರೊಕ್ಕದ ಬಗ್ಗೆ ಅಲ್ಲ. ಅಲ್ಲಿ ನೋಡ್, ರೊಕ್ಕ ತಗೊಂಡ್ರು ಕಬಡ್ಡಿ ಇಲ್ಲ. ನಾವು ತಗೊಳಕು ಇನ್ನೊಬ್ರು ತಗೊಂತಿದ್ರ ಏನ್ರ ನೆಗ್ಲೆಕ್ಟ್ ಮಾಡ. ರೊಕ್ಕ ನೆಗ್ಲೆಕ್ಟ್ ಮಾಡಿದಿ ಹೆಡಕ್ ಮುರ್ಕೊಂಡ್ ಹೋಗಿ ಬಾಳ ಜ್ವಾಕಿ. ಹಾಗನೆ ನಿಮ್ಗೆಲ್ಲ ನಾಚಿಕೆ ಆದಿಲ್ಲ? ಇಷ್ಟು ದೊಡ್ಡ ಕತ್ತೆ ವಯಸ್ಸಾಗೈತೆ, ಇನ್ನು ಸಣ್ಣ ಹುಡುಗರ ಜೊತೆಗೆ ಆಟ ಅನ್ಕೊಂತೀರಾ? ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರ್ತತೆ? ಅಲ್ಲೋಗಿ ಏನಾನ ದುಡಿದ್ರೆ ಆಗೋದಿಲ್ಲ. ಥೂ, ನಡಿಯ ದೊಬ್ಬ ನೀನು. ಹಾಗನೆ 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 ನಾನು ಕೆದ್ದಿರಿ ಗಂಧದ ಗುಡಿ, ದುರ್ಗಮ್ಮನ ಗುಡಿ, ಬೀರಪ್ಪನ ಗುಡಿ, ಚಂದದ ಗುಡಿ, ಮನೆ ತವನ ಗುಡಿ, ಕೈಯನ್ನ ಮುಗಿ, ಚಂದದ ಗುಡಿ, ಕದ ಹಚ್ಚಂಬುಡಿ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರಗೆಳೆ. ಕೇಂದ್ರ ಸರ್ಕಾರದ್ದೇ ಕೆಲಸ ಅಂತೆ ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನೆಲ್ಲ ಒದ್ದು ಹೊರಹಾಕ್ಬೇಕಾರಂತಹದ್ದು. ರಾಜ್ಯ ಸರ್ಕಾರದ ಏನು ಕೆಲಸ ಇಲ್ವಂತೆ. ಸರಿ ಕಣ್ರಯ್ಯ, ಇದೇ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ NRC ಬಿಲ್ ತಂದಾಗ ಎದೆದೆ ಬಡ್ಕೊಂಡು ರಸ್ತೆಯಲ್ಲಿ ಬಿದ್ದು, ಮೋರಿಲ್ ಬಿದ್ದು, ಹೊರಳಾಡಿ ಬಿದ್ದು ಸತ್ತೋಗ್ಬಿಟ್ರಲ್ರಯ್ಯ. ನಮ್ಮ ಹತ್ರ ಪೆನ್ ಇಲ್ಲ, ಪೇಪರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳ್ಕೊಂಡು ಅವತ್ತು ಆ NRC ಬಿಲ್ ಪಾಸ್ ಆಗಿದ್ದಿದ್ರೆ ಇವತ್ತು ಕಾನೂನುಬದ್ಧವಾಗಿ ರಾಷ್ಟ್ರೀಯ ನಾಗರಿಕರ ನೋಂದಣಿ ಆಗ್ತಾ ಇತ್ತು. ಕಾನೂನುಬದ್ಧವಾಗಿ ನೋಂದಣಿ ಆಗಿದ್ದಿದ್ರೆ ಯಾರ್ಯಾರು ಅಕ್ರಮ ಯಾರ್ಯಾರು ಸಕ್ರಮ ಅಂತ ಗೊತ್ತಾಗೋದು. ಅಕ್ರಮ ವಲಸಿಗರನ್ನೆಲ್ಲ ಒದ್ದು ಹೊರ ಹಾಕ್ಬೋದಾಗಿತ್ತ? ಅವತ್ತು ಯಾಕೆ ಅದನ್ನ ವಿರೋಧಿಸಿದ್ರಿ? ಅದ್ ವಿರೋಧಿಸಿ ಯಾಕೆ ಪ್ರತಿಭಟನೆಯನ್ನ ಮಾಡಿದ್ರಿ? ಅವಾಗ ಅರ್ಥ ಆಗ್ಲಿಲ್ವ ನಿಮ್ಗೆ ಯಾಕೆ NRC ಬಿಲ್ ತಂದಿದ್ದು ಅಂತ ಅಂದ್ಬಿಟ್ಟು? ಅದು ಅರ್ಥ ಆಗ್ಲಿಲ್ಲ. ನಿಮ್ಮದೇ ಅಯೋಗ್ಯ ಕೆಲವೊಂದಷ್ಟು ರಾಜಕಾರಣಿಗಳು ಡೆಲ್ಲಿನಲ್ಲಿ ನಿಂತ್ಕೊಂಡು ಭಾಷಣ ಹೊಡಿತಾ ಇದ್ರು. ಅಯ್ಯೋ, ಅವ್ರ ಮೇಲೆ ಕರುಣೆ ತೋರ್ಬೇಕು, ಪ್ರೀತಿ ತೋರ್ಬೇಕು, ಮಾನವೀಯತೆಯನ್ನ ತೋರ್ಬೇಕಂತೆಲ್ಲ ಡೈಲಾಗ್ ಹೊಡಿತಾ ಇದ್ರು. ನಾವು ಅವರ ಪರವಾಗಿ ಬೆಂಬಲವನ್ನು ನೀಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಸರಿ, ಅದೆಲ್ಲ ಮುಗಿದು ಹೋದಂತಹ ಕತೆ. ಇವಾಗ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳಲ್ಲಿ SIR ನಡೆಸ್ತಾ ಇದ್ದಾರೆ ಚುನಾವಣಾ ಆಯೋಗದವರು. ನಮ್ಮ ರಾಜ್ಯದಲ್ಲೂ ಸಹ ಕೆಲವೊಂದಷ್ಟು ಲೋಕಲ್ ಚುನಾವಣೆಗಳಿರೋದ್ರಿಂದ ನಮ್ಮ ರಾಜ್ಯದಲ್ಲೂ SIR ಮಾಡಬೇಕು ಅಂತ ಅಂದ್ಬಿಟ್ಟು ಚುನಾವಣಾ ಆಯೋಗ ಹೇಳ್ತಾ ಇದ್ದಾರೆ. ಈಗ ಅದನ್ನು ವಿರೋಧವನ್ನ ಮಾಡ್ತಿದ್ದೀರಲ್ಲ, ಯಾಕೆ ವಿರೋಧವನ್ನ ಮಾಡ್ತಾ ಇದ್ದೀರಾ? ಯಾವ ಉದ್ದೇಶದಿಂದ? ಈ ನಮ್ಮ ರಾಜ್ಯದಲ್ಲಿರುವಂತಹ ಜನರಿಗೂ ಗೊತ್ತು, ದೇಶದಲ್ಲಿರೋಂಥವ್ರಿಗೂ ಗೊತ್ತು ಆ ಅಕ್ರಮ ವಲಸಿಗರಿಗೆ ಯಾರು ಬೆಂಬಲವನ್ನ ನೀಡ್ತಾ ಇರೋದು.
ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇರೋದು ಅಂತ. ಯಾರಯ್ಯ ಅವ್ರಿಗೆಲ್ಲ ಬೆಂಬಲವನ್ನು ನೀಡ್ತಾ ಇರೋದು? ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರನೇ ಕೇಳೋದಕ್ಕಾಗುತ್ತಾ? ರಾಜ್ಯ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ? ರಾಜ್ಯ ಸರ್ಕಾರದಲ್ಲಿರುವಂತಹ ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ? ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ವೋಟ್ ಬ್ಯಾಂಕ್ ನ ಗಟ್ಟಿ ಮಾಡ್ಕೊಳ್ತಿದಾರಲ್ವಾ? ಇವನ್ನೆಲ್ಲ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಒಂದೇ ಸಲ ಅಲ್ಗೋಗ್ಬಿಡೋದು ನೇರವಾಗಿ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ. ನಿಮ್ಮ ಅಕ್ಕ ಇದಾರಲ್ಲ ದೀದಿ, ಅವ್ರು ಕೇಳ್ಬೇಕು ಎಷ್ಟು ಜನ ಒಳಗಡೆ ಬಿಟ್ಕೊಂಡಿದ್ದೀರಾ ಅಂತ. ಈಗ ಬೆಂಗಳೂರಿನಲ್ಲಿ ಸಿಗಾಕೊಳ್ತಿದಾರಲ್ಲ, ಅವ್ರು ಹೇಳ್ತಿದ್ದಾರೆ ನಾವು 25 ವರ್ಷದಿಂದ ಇದ್ದೀವಿ, 30 ವರ್ಷದಿಂದ ಇದ್ದೀವಿ ಅಂತ. 25 ವರ್ಷದ ಹಿಂದೆ ಬಿಜೆಪಿ ಇತ್ತ, ನರೇಂದ್ರ ಮೋದಿ ಅವ್ರ ಕೇಂದ್ರ ಸರ್ಕಾರ ಇತ್ತ. ಹಾಗಾದ್ರೆ ಯಾವಾಗ ಬಂದಿದ್ದವರೆಲ್ಲ? ಯಾಕೆ ಬಂದ್ರು? ಸಿನಿಮಾ ನೋಡ್ಕೊಂಡು ಹೋಗಿ ಬಂದ್ರ ಮೆಜೆಸ್ಟಿಕ್ ಅಲ್ಲಿ? ಮೊದಲು ದೇಶಾಭಿಮಾನ ಅನ್ನೋದನ್ನ ಬೆಳೆಸ್ಕೊಳ್ಳಿ, ನಂತರ ರಾಜಕೀಯವನ್ನು ಮಾಡಿ. ಯಾರು ದೇಶಾಭಿಮಾನ ಇರೋದಿಲ್ಲ, ಯಾರು ದೇಶವನ್ನು ಹೊಡೆದಾಕ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೋ, ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಅಂತಹ ಪಕ್ಷಗಳನ್ನ ಬೆಂಬಲಿಸ್ಕೊಂಡು ನಿಂತ್ಕೊಳ್ತಿರಲ್ಲ. ಬೆಳೆಸ್ಕೊಳ್ಳಿ. ಸೇನೆಗಂತೂ ಸೇರೋದಕ್ಕಾಗ್ಲಿಲ್ಲ ತಾನೆ, ದೇಶದ ಒಳಗಡೆನೆ ಇದ್ದು ಸೇನೆ ಮಾಡಬೇಕಾಗಿರುವಂತಹ ಕೆಲಸವನ್ನ ಮಾಡಿ. ಅದ್ ಯಾವಾಗ ಬುದ್ಧಿ ಕಲಿತು? ಅಣ್ಣ ಇವತ್ತೇ ಮುಗಿಸ್ತೀಯಾ ಇಲ್ವಾ? ನಾನು ಟ್ರಿಪ್ ಹೋಗೋದೈತಣ್ಣ.